ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗ್ತಾ ಇದೆ. ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸ್ಫೋಟಕಗಳು ಪತ್ತೆ ಆಗ್ತಾ ಇದೆ. ಜಿಲೆಟಿನ್ ಕಡ್ಡಿ ಸ್ಫೋಟಕವನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಕ್ರಮ ಕಲ್ಲಿನ ಕ್ವಾರಿಯಲ್ಲಿ ಈ ಜಿಲೆಟಿನ್ ಅನ್ನ ಸಂಗ್ರಹಿಸಿಟ್ಟಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವೆಂಕಟೇಶ್ವರ ಗ್ರಾನೈಟ್ ಕಂಪನಿ ನಡೆಸುತ್ತಿದ್ದಂತಹ ಈ ಒಂದು ಕ್ವಾರಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಸುದ್ದಿ. ಲೈಸೆನ್ಸ್ ಇಲ್ಲದೆ ಕ್ವಾರಿಯನ್ನ ನಡೆಸ್ತಾ ಇದ್ದಂತಹ ಆರೋಪಿಗಳ ವಿರುದ್ಧ ಈಗ ಕೇಸನ್ನ ದಾಖಲಿಸಲಾಗಿದೆ. ಆ ಸ್ಫೋಟಕಗಳನ್ನ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅಕ್ರಮವಾಗಿ ಈ ರೀತಿಯಾಗಿ ಜಿಲೆಟಿನ್ಗಳನ್ನ ಅಲ್ಲಿ ಕ್ವಾರಿಯಲ್ಲಿ ಬಚ್ಚಿಟ್ಟಿದ್ರು ಅನ್ನುವಂಥದ್ದು ಸ್ಫೋಟಕ ವಸ್ತುಗಳು ಕೂಡ ಪತ್ತೆಯಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಕ್ವಾರಿಯನ್ನ ನಡೆಸಬೇಕು ಅಂತಂದ್ರೆ ಲೈಸೆನ್ಸ್ ಇರಬೇಕು, ಬಟ್ ಆ ಲೈಸೆನ್ಸ್ ಇಲ್ಲದೇನೆ ಇದನ್ನ ನಡೆಸ್ತಾ ಇದ್ರು ಅನ್ನುವಂಥ ಆರೋಪ. ಅದ್ರ ಜೊತೆಗೆ ಅಕ್ರಮವಾಗಿ ಈ ರೀತಿಯಾದಂತಹ ಸ್ಫೋಟಕ ವಸ್ತುಗಳು ಸಿಕ್ಕಿರುವಂಥದ್ದು ಒಂದು ಕಡೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಲೈಸೆನ್ಸ್ ಒಂದ್ ಕಡೆ ಇಲ್ಲ, ಮತ್ತೊಂದು ಕಡೆ ಈ ರೀತಿಯಾಗಿ ಸ್ಫೋಟಕ ವಸ್ತುಗಳನ್ನ ಬಳಕೆ ಮಾಡ್ತಾ ಇರೋದು. ಹೆಂಗೆ ಇವರಿಗೆ ಪರ್ಮಿಷನ್ ಅನ್ನ ಕೊಟ್ಟರು, ಎಷ್ಟು ಧೈರ್ಯ ಇದೆ ಈ ರೀತಿಯಾಗಿ ಅಕ್ರಮವಾಗಿ ಇದನ್ನೆಲ್ಲ ಸಂಗ್ರಹಿಸಿಡೋದಕ್ಕೆ ಅಂತ ಹೇಳಿ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ಕೈವಾಡ ಇದೆ ಅನ್ನುವಂಥದ್ದು ಪೊಲೀಸರು ಈಗ ತನಿಖೆಯನ್ನ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಆರೋಪಿಗಳನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ, ತನಿಖೆಯನ್ನ ಶುರು ಮಾಡ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಧ್ರುವ. ಇವಾಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವರಾಜ್, ಇವಾಗ ಕ್ವಾರಿಯನ್ನ ನಡೆಸಬೇಕಂತಂದ್ರೆ ಸಾಮಾನ್ಯವಾಗಿ ಲೈಸೆನ್ಸ್ ಇರಬೇಕು, ಬಟ್ ಇಲ್ಲಿ ಲೈಸೆನ್ಸು ಇಲ್ಲ. ಅದ್ರ ಜೊತೆಗೆ ಈಗ ಸ್ಫೋಟಕ ವಸ್ತುಗಳು ಕೂಡ ಪತ್ತೆ ಆಗಿರುವಂತದ್ದು. ಇದನ್ನೆಲ್ಲ ಗಮನಿಸ್ತಾ ಹೋಗೋದಾದ್ರೆ ಇದರ ಹಿಂದೆ ದೊಡ್ಡ ಮಟ್ಟದ ಒಂದು ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಾ? ಮನಸ, ಈ ಒಂದು ಆಂಗಲ್ ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಆ ಗ್ರಾನೈಟ್ ಏನು ವೆಂಕಟೇಶ್ವರ ಗ್ರಾನೈಟ್ಸ್ ಏನಿದ್ರೆ ಅದರ ಮಾಲೀಕರಾದ ವೆಂಕಟರಾಮ ರೆಡ್ಡಿ ಮತ್ತೆ ಅಲ್ಲಿನ ಕೆಲಸಗಾರರನ್ನ ಆವಲಹಳ್ಳಿ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ವೇಳೆ ಅದರ ಮಾಲೀಕರು ಹೇಳ್ತಾ ಇರುವಂಥದ್ದು, ನಾವು ಈ ಕಲ್ಲು ಕ್ವಾರಿ ಏನಿದೆ ಅದನ್ನ ಹೊಡಿಲಿಕ್ಕಾಗಿ ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ವಿ, ಹಾಗಾಗಿ ಸಂಗ್ರಹಿಸಿ ಇಟ್ಕೊಂಡಿದ್ದೀವಿ ಅಂತ ಒಂದು ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ. ಈ ಕಲ್ಲು ಕ್ವಾರೆಯನ್ನ ಬಂಡೆ ಹೊಡೆಯುವಂತ ಸಂದರ್ಭದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಬೇಕು, ಅದನ್ನ ಬ್ಲಾಸ್ಟ್ ಮಾಡೋಕೆ ಈ ಡಿಮೋಟರ್ ಏನಿದಾವೆ, ಈ ಬ್ಲಾಸ್ಟ್ ಸ್ಫೋಟಕಗಳು ಕೂಡ ಬೇಕು. ಸೊ ಹಾಗಾಗಿ ಇವೆರಡನ್ನು ಅವರು ಸಂಗ್ರಹಿಸಿ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಪೊಲೀಸರು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು, ಇದು ಅಕ್ರಮವಾಗಿ ಸಂಗ್ರಹವನ್ನ ಮಾಡ್ಕೊಂಡಿದ್ರು. ಅಲ್ಲದೆ ಕಲ್ಲು ಕ್ವಾರೆಗೆ ಲೈಸೆನ್ಸ್ ಅನ್ನ ಕೂಡ ತೆಗೆದುಕೊಂಡಿರಲಿಲ್ಲ. ಸೊ ಇದರಿಂದಾಗಿ ಇದಕ್ಕೆ ಪ್ರತ್ಯೇಕವಾಗಿ ಒಂದು ಲೈಸೆನ್ಸ್ ಅನ್ನು ತೆಗೆದುಕೊಳ್ಬೇಕು. ಹೀಗೆ 225 ಜಿಲೆಟಿನ್ ಕಡ್ಡಿಗಳು ಈ ರೀತಿ ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೂ ಕೂಡ ಇಲ್ಲ. ಒಂದು ವೇಳೆ ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಆಗಿದ್ವು. ಬೆಂಗಳೂರಿನಲ್ಲೇ ಜಿಲೆಟಿನ್ ಕಡ್ಡಿಗಳು ಸ್ಫೋಟ ಆಗಿದ್ವು, ಅನಂತರ ಶಿವಮೊಗ್ಗದಲ್ಲಿ ಜಿಲೆಟಿನ್ ಕಡ್ಡಿ ಸ್ಫೋಟ ಆಗಿತ್ತು. ಜಿಲೆಟಿನ್ ಕಡ್ಡಿಯಿಂದ ಅಲ್ಲಿನ ಕಾರ್ಮಿಕರು, ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಹಾನಿಯಾಗುತ್ತೆ. ಸೊ ಹೀಗಾಗಿ ಅಕ್ರಮವಾಗಿ ಈ ರೀತಿ ಸಂಗ್ರಹವನ್ನ ಮಾಡ್ಲಿಕ್ಕಿಲ್ಲ. ಈ ಒಂದು ಆಧಾರದಲ್ಲಿ ಪೊಲೀಸರಿಗೆ ಮಾಹಿತಿ ಕೂಡ ಬರುತ್ತೆ. ಜೂನ್ 4ನೇ ತಾರೀಕಿನ ರಾತ್ರಿ ಆವಲಹಳ್ಳಿಯ ಇನ್ಸ್ಪೆಕ್ಟರ್ ಇದನ್ನ ರೇಡ್ ಮಾಡಿ ಈ ಎಲ್ಲ ಜಿಲೆಟಿನ್ ಕಡ್ಡಿಯನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಸೊ ಇದು ಎಲ್ಲಿಂದ ಬಂತು, ಯಾರು ತಂದು ಕೊಟ್ಟರು, ಇವೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಾನಸ, ಧ್ರುವ, ಈ ಹಿಂದೆ ಕೂಡ ಮೋದಿಯವರು ಬಂದೋದಂತಹ ಸಂದರ್ಭದಲ್ಲೂ ಈ ರೀತಿಯಾಗಿ ಒಂದು ಘಟನೆ ನಡೆದಿತ್ತು. ಸೊ ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಎದುರಾಗುತ್ತೆ. ಧ್ರುವ, ಮಾನಸ, ಇಲ್ಲಿ ಮುಖ್ಯವಾಗಿ ಪ್ರಧಾನಿ ಮೋದಿ ಬಂದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಯ್ತು ನೋಡಿ. ಆನಂತರ ತನಿಖೆಯನ್ನ ಕೈಗೊಂಡಂತ ಪೊಲೀಸರು ಅಲ್ಲಿನ ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯ ಕಾರಣವನ್ನ ಒಡ್ಡಿ 6 ಜನರನ್ನ ಸಸ್ಪೆಂಡ್ ಕೂಡ ಮಾಡ್ತಾರೆ. ಈಗ ಈ ಬಗ್ಗೆ ಅಲರ್ಟ್ ಆಗಿದ್ದಾರೆ, ಎಲ್ಲೂ ಕೂಡ ಜಿಲೆಟಿನ್ ಕಡ್ಡಿಯನ್ನ ಸಂಗ್ರಹಿಸಿ ಇಡುವಂತಿಲ್ಲ ಅಂತ. ಸೊ ಹಾಗಾಗಿ ಪೊಲೀಸರು ಈ ಒಂದು ನಿಟ್ಟಿನಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಯಾರಾದರೂ ಸಂಗ್ರಹಿಸಿ ಇಟ್ಕೊಳ್ತಾ ಇದ್ದಾರೆ, ಇದನ್ನ ಮಾನಿಟರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹೊರಭಾಗದಲ್ಲಿ ಹೆಚ್ಚಾಗಿ ಕಲ್ಲು ಕ್ವಾರೆಗಳಿದ್ದಾವೆ ನೋಡಿ, ಆ ಭಾಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಎಚ್ಚೆತ್ತವಾಗಿ ಸಿಗ್ತಾ ಇದ್ದಾವೆ. ಸೊ ಹೀಗಾಗಿ ಅದನ್ನ ಮಾನಿಟರ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿಯೇ ಈಗ ಸದ್ಯ 225 ಜಿಲೆಟಿನ್ ಕಡ್ಡಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇಷ್ಟು ಮಟ್ಟದಲ್ಲಿ ಈ ಒಂದು ಜಿಲೆಟಿನ್ ಕಡ್ಡಿಯನ್ನ ಸಂಗ್ರಹಿಸಿ ಇಟ್ಕೊಂಡಿರೋದು ಆತಂಕಕ್ಕೆ ಕೂಡ ಕಾರಣವಾಗಿದೆ. ಮಾಲೀಕರು ಮತ್ತೆ ಅಲ್ಲಿನ ಕೆಲಸಗಾರರನ್ನ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಮಾನಸ, ಓಕೆ, ಥ್ಯಾಂಕ್ ಯು ಧ್ರುವ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.